ಎಲ್ಲಾದ್ರೂ ಮಿಸ್ ಆಗಿ ಈಗ ನಾವು ಹಣ ಕೊಡ್ಲಿಕ್ಕೆ ಆಗುತ್ತೆ ಮಾರದೇನು ಬಂದು ಕೊಡ್ತೇವೆ, ನಾವು ಟಿಕೆಟ್ ಹರಿತೇವೆ. SLC ಮಾಡಿ ಸೆಕೆಂಡ್ PUC ಮಾಡಿದೆ ಇದ್ರ ಜಾಬ್ ಅಲ್ಲೇ. ಇದ್ರ ಜಾಬ್ ಅಲ್ಲೇ 2 ತಂಗಿನ ಮದುವೆ ಮಾಡಿದ್ದೇನೆ. ಜೂನ್ಗೆ ನಾನು ರಜೆ ಮಾಡಲ್ಲ, ಯಾಕೆಂದ್ರೆ ನನ್ಗೆ ಆ ಪ್ಯಾಸೆಂಜರ್ 5 ವರ್ಷ ನನ್ನ ಗಾಡಿ ಬರ್ಬೇಕು, ಆ ರೀತಿ ನಾನು ಇಟ್ಕೊಳ್ತೇನೆ. ಕನ್ಸ್ ಕರ್ತೇನೆ ನನಗೆ ನೀನ್ ಬರ್ಲೇಬೇಕಂತ. ನಾನು ಎದ್ದು ನೋಡುವಾಗ ಮೇಲೆಲ್ಲ ಕೆಂಪು 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 ಬರೆ, ಒಂದು ನಾಗನ ಬರೆ ತರ ಬಿತ್ತು. ನಿಯತ್ತಲ್ಲಿ ದುಡಿದ್ರೆ APM ಅಲ್ಲಿ ಸಾಯುವವರೆಗೆ ಒಂದು ಅನ್ನಕ್ಕೇನು ಮೋಸ ಇಲ್ಲ. ಒಂದ್ ಲೆಕ್ಕದಲ್ಲಿ ಕ್ಲೀನ್ ಆಗಿ ಇಲ್ದಿದ್ರೆ ಒಳ್ಳೇದು, ಯಾಕೆಂದ್ರೆ ನಾವು ವಿಸಿಲ್ ಮೈನ್ ನಮ್ಗೆ ಇದು ಇಲ್ದಿದ್ರೆ ನಮ್ಗೆ ಸಿಗಿಲ್ಲ. ಹೌದು, ವಿಸಿಲ್ ಮೈನ್. ಹೌದು, ಬರ್ಬೇಕಾದ್ರೆ ಹಳೆ ಗಾಡಿ ತರ ಇತ್ತು ಸರ್, ಅದು ನಮ್ಮ ಕಂಪನಿಯಲ್ಲೇ ಇದು ಮಾಡಿ ಸರ್. ಈಗಂತೂ ನಮ್ಗೆ ಇದೊಂದು ಗೌರ್ಮೆಂಟ್ ಬಸ್ ಇದ್ದಾಗೆ. ಹೌದು, ಗೌರ್ಮೆಂಟ್ ಕೆಲ್ಸಕ್ಕೆ ನಾವು ಹೋಗುದಿಲ್ಲ. ಭಾರಿ ಟೆನ್ಷನ್, ಹೇಗೆ ಹೇಳುದು ಅಂತ ಹೇಳ್ತಾ ಇದ್ದೆ. ನೋಡುತ್ತೆ ಒಂದು ಮಣಿಪಾಲದಲ್ಲಿ ಅವ್ರು ನನ್ನ ಬಸ್ಸಿಗೆ ಹತ್ತಿದ್ರು ಸರ್. ನಾನು ಭಾರಿ ಖುಷಿ ಆಯ್ತು. ಎಜುಕೇಶನ್ಗೆ ಇನ್ನೊಬ್ರು ಮನೆ ಕೆಲಸ ಮಾಡಿ ನಾನು ಸ್ಕೂಲಿಗೆ ಹೋಗ್ತಿದ್ದೆ. ಮುಂದ್ಗಡೆ ಲೇಡೀಸ್ ಸೀಟ್ ಹತ್ರ ಎಲ್ಲ ಅಲ್ಲೆಲ್ಲ ನಾನು ಬಾಯ್ಸ್ ನೆಲ್ಲ ಹಿಂದೆ ಕಳಿಸ್ತೇನೆ. ಅಲ್ಲಿ ನಾನು ರಿಯಲ್ ಆಗಿ 5 ಸೆಕೆಂಡ್ ನಾನು ಕೋಟಿ ಜನ ಕಣ್ಣಾರ ನೋಡ್ತೇನೆ. ಅದಕ್ಕೋಸ್ಕರ ನಾನು ವರ್ಷ ನಾನು ತಪ್ಪುದಿಲ್ಲ ಕೋಟಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತೊಂದು ಸ್ಪೆಷಲ್ ವ್ಲಾಗ್ ಆಯ್ತಾ. ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗ್ತದಂತ ಅನ್ಕೊಳ್ತೇನೆ. ಯಾಕೆ ಹೇಳಿದ್ರೆ ಇದು ಸ್ಪೆಷಲ್ ಆದಂತಹ ಒಂದು ಸಂಚಿಕೆ. ನಾನು 25 ವರ್ಷಗಳಿಂದ APM ಅಲ್ಲೇ ಒಂದೇ ಬಸ್ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಒಂದು ನಿರ್ವಾಹಕರಿದ್ದಾರೆ. ಇವರ ಕಷ್ಟ ಸುಖಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಿಮ್ಗೆ ನಾನು ತಿಳಿಸ್ಲಿಕ್ಕಿದ್ದೇನೆ. ನಮ್ಮ ತುಳುನಾಡು ಅಂತ ಹೇಳಿದ್ರೆ ನಮ್ಮ ದೈವಾರಾಧನೆಯ ಒಂದು ಗೂಡು, ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ತುಳುನಾಡಿನ ದೈವದ ಚಾಕ್ರಿ ಅಂತ ಹೇಳ್ತಾರೆ. ಚಾಕ್ರಿ ಅಂತ ಹೇಳಿದ್ರೆ ಕೆಲಸದವನು, ದೇವರದ್ದು ಕೆಲಸ ಮಾಡುವವರು. ಇವ್ರು ಸದೇ ಬಸ್ಸಿನ ಜೊತೆಗೆ ದೇವರದ್ದು ಕೆಲಸ ಎಲ್ಲ ಮಾಡ್ತಾರೆ. ಆ ಕೆಲಸವನ್ನು ಹೇಗೆ ಮಾಡ್ತಾರೆ ಮತ್ತೆ ಯಾವ ದೈವದ ಕೆಲಸ ಮಾಡ್ತಾರಂತ ಈ ಒಂದು ಸಂಚಿಕೆಯಲ್ಲಿ ನಾನು ನೀಡ್ಲಿಕ್ಕಿದ್ದೇನೆ. ಈ ಒಂದು ವಿಡಿಯೋ ತಪ್ಪದೆ ವೀಕ್ಷಿಸಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ರಾಜೇಶ್ ಪೂಜಾರಿ. ಹೇಗಿದ್ದೀರಾ ಸರ್? ತೊಂದರೆ ಚೆನ್ನಾಗಿದ್ದೇನೆ ಸರ್. ನಿಮ್ಮ ಊರಲ್ಲಿ? ನಮ್ಮ ಊರು ಹೆಬ್ರಿ ಸರ್. ಹೆಬ್ರಿ. ನೀವು ಒಂದು ನಿರ್ವಾಹಕರಾಗಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಇದು 25ನೇ ವರ್ಷ ಇದು. ಒಂದೇ ರೂಟ್ ಅಲ್ಲಿ ಇದ್ದೇನೆ. ಒಂದೇ ರೂಟ್ ಅಲ್ಲಿ 25 ವರ್ಷದಿಂದ? ಹೆಬ್ರಿ ಉಡುಪಿ 3 ಟ್ರಿಪ್, ಹೆಬ್ರಿ ಉಡುಪಿ 1 ಟ್ರಿಪ್ ಮಂಗಳೂರಲ್ಲಿ 12 ವರ್ಷ ಮಾಡಿದ್ದೇನೆ. ಮತ್ತೆ 25ನೇ ವರ್ಷವರೆಗೆ ಇದೇ ಲೈನ್ ಮಾಡ್ತಾ ಇದ್ದೇನೆ. ಇದೇ ಲೈನ್ ಅಲ್ಲಿ ಮಾಡ್ತೇವೆ ಸರ್. ಮೊಟ್ಟ ಮೊದಲಾಗಿ ನಿರ್ವಾಹಕ ಹುದ್ದೆ ಬಗ್ಗೆ ಹೇಳಿ, ಹೇಗೆ ಆಗ್ತದೆ, ಏನೆಲ್ಲ ಕೆಲಸ ಇರುತ್ತೆ? ತೊಂದರೆ ಸರ್, ಚೆನ್ನಾಗ್ತದೆ. ಅಂದ್ರೆ ಮೊದ್ಲೆಲ್ಲ ಕ್ಲೀನರ್ ಅಂತ ಇದ್ರು ಬಸ್ಸಿಗೆ. 2 ಡೋರ್, ಈಗ 2 ಡೋರ್ ನಾವೇ ನೋಡ್ಕೊಳ್ಬೇಕಾಗ್ತದೆ. ರಶ್ ಆದವು ಎಲ್ಲ. ಒಂದ್ ಲೆಕ್ಕದಲ್ಲಿ ಕ್ಲೀನರ್ ಇಲ್ದಿದ್ರೆ ಒಳ್ಳೇದು, ಯಾಕೆಂದ್ರೆ ನಾವು ಮುಂದ್ಗಡೆ ಡೋರ್ ಇದ್ದಾಗ ಹಿಂದ್ಗಡೆ ರೈಟ್ ಅಂತ ಹೇಳ್ತೇನೆ, ನಾವು ಓಲ್ಡ್ ಅಂತೇವೆ. ಅದು ಮಿಸ್ಟೇಕ್ ಆಗ್ತದೆ, ಕೆಲವು ಬೀಳುವ ಚಾನ್ಸ್ ಎಲ್ಲ ಇರ್ತದೆ. 2 ಡೋರ್ ನಮ್ಮ ಹತ್ರ ಇರುವಾಗ ಸ್ವಲ್ಪ ಮೆಂಬರ್ ನಾವೇ ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಅಂದ್ರೆ ನೀವು ಒಬ್ರು? ಹೌದೌದು. ಅವಾಗ ನಮ್ಮ ಇದ್ರಲ್ಲಿ ನಾವ್ ಏನಿದ್ರು ವಿಸಿಲ್ ಅಲ್ಲೇ ಎಲ್ಲ. ಹೌದೌದು, ವಿಸಿಲ್ ಹಾಕ್ತೀರಾ? ಹಾಕ್ತೇವೆ. ಅಂದ್ರೆ ವಿಸಿಲ್ ಮೈನ್ ನಮ್ಗೆ, ಇದು ಇಲ್ದಿದ್ರೆ ನಮ್ಗೆ ಗ್ರಿಪ್ ಸಿಗಿಲ್ಲ ಅಲ್ವಾ? ಹೌದು, ವಿಸಿಲ್ ಮೈನ್. ಹೌದು, ವಿಸಿಲ್ ಮೈನ್. ಹೌದೌದು. ಅದಿಲ್ಲ ಅಂತ ಹೇಳಿದ್ರೆ ಗ್ರಿಪ್ ಇಲ್ಲ, ಕೆಲಸ ಆಗುದಿಲ್ಲ. ಜನ ಮಾಡ್ಬೇಕಾದ್ರೂ ವಿಸಿಲ್ ಬೇಕೆ. ಒಂದು ವಿಸಿಲ್ ಅಲ್ಲಿ ಈಗ ಗಾಡಿ ಫುಲ್ ಸ್ಟ್ಯಾಂಡಿಂಗ್ ಆಗುವ ಮೂಮೆಂಟ್ ಅಲ್ಲಿ ಇದ್ರೆ ವಿಸಿಲ್ ಅಲ್ಲೇ ನಾವು ಹೊಡೆದ ಎಲ್ಲ ಬಡ 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 ಹತ್ತಿ ಬಿಡ್ತಾರೆ. ವಿಸಿಲ್ ಇದ್ರೆ ಆಗುದೇ ಇಲ್ಲ. ಸರ್, APM ಒಂದು ಎಷ್ಟು ವರ್ಷದ ಹಳೆಯ ಕಂಪನಿ ಸರ್? ನನಗೆ ಗೊತ್ತಿದ್ದ ಹಾಗೆ ಅಂದ್ರ 40-45 ವರ್ಷ ಆಗಿರ್ಬೋದೇನೋ. ನಾನ್ ಬಂದ್ 25 ವರ್ಷ ಆಯ್ತು. ನಾನೇನಂದ್ರೆ ನಾವು ಅವಾಗ ತುಂಬಾ ಬಡವರು. ನಾವು ಅಂದ್ರೆ ಬಾರಿ ಕಷ್ಟ ಅಲ್ಲಿ ಇದ್ದವ್ರು. ನಮ್ಗೆ ಎಜುಕೇಶನ್ಗೆ ಇನ್ನೊಬ್ರು ಮನೆ ಕೆಲಸ ಮಾಡಿ ನಾನು ಸ್ಕೂಲಿಗೆ ಹೋಗ್ತಿದ್ದೆ. 7ನೇ ಕ್ಲಾಸ್ ಕೈದ್ ಮಾಡಿ ನಾನು ಬಂದು ಇಲ್ಲಿ APM ಹೋಗಿ ಡ್ಯೂಟಿ ಕೇಳ್ತೇನೆ. ನೀನ್ ಎಂತ ಮಾಡ್ತಿ ಮಾರಿ ಸಣ್ಣ, ನೀನ್ ಎಂತ ಡ್ಯೂಟಿ ಮಾಡ್ತಿ ಅಂತ ಕಳಿಸ್ತಾರೆ. ನಾನು ಆವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೆಬ್ರಿ ಏಜೆಂಟ್ ಆಗಿ ಕೆಲಸ ಇರ್ತೇನೆ. 3 ತಿಂಗಳಾಗಿ GMT ಬಸ್ ಅಂತ ಇತ್ತು. ಅದು 3 ದಿನ ಡ್ಯೂಟಿ ಮಾಡ್ತೇನೆ. ಅವ್ರು ಓನರಿಗೆ ಬಾರಿ ಖುಷಿ, ಒಳ್ಳೆ ಕಲೆಕ್ಷನ್ ಮಾಡಿದ ಹಾಗೆ ಅಂತ ಖುಷಿ ಆಯ್ತು ಅವ್ರಿಗೆ. ಅವಾಗ ನಾನು ಕೆಲಸ ಮಾಡೋದು ನೋಡಿ ಅಲ್ಲಿ APM ಆಫೀಸಲ್ಲಿ ನೋಡಿದ್ರು. ನೀನು ಮಾಡ್ತೀಯ ಮಾರೆ ಹೇಳಿದ್ರು. ಹೌದು ಮಾಡ್ತೇನೆ, ನಂಗೆ ಹೆಬ್ರಿ ರೂಟ್ ಮನೆ ಹೋಗುವ ರೂಟ್ ಸಿಕ್ಕಿದ್ರೆ ಮಾಡ್ತೇನೆ ಸರ್ ಎಂದು ಪರ್ಮನೆಂಟ್ ಡ್ಯೂಟಿ ಕೊಟ್ರು. ಅದ್ರ ಮೇಲೆ ನಾನು SLC ಮಾಡಿ ಸೆಕೆಂಡ್ PUC ಮಾಡಿದೆ. ಇದ್ರ ಜಾಬ್ ಅಲ್ಲೇ 2 ತಂಗಿನ ಮದುವೆ ಮಾಡಿದ್ದೇನೆ.
ನಮಗೆ ಇದು ಅಂದ್ರೆ APM ಕೆಲಸ ಕೇಳ್ಬೇಕು ಅಂತ ಭಯ ಅವಾಗ, ಅಂದ್ರೆ ಸ್ಟ್ಯಾಂಡರ್ಡ್ ಕಂಪನಿ ಇದೊಂಥರ ಏನು ಈಗ ಅಂತ ಹೈಪ್ ಒಂಥರ ಒಂದು ಸ್ಟ್ಯಾಂಡರ್ಡ್ ಕಂಪನಿ ಕೇಳಲಿಕ್ಕೆ ಒಂಥರ ಭಯ. ನಮ್ಮ ಡ್ಯೂಟಿ ಕೊಟ್ಟಿದ್ದಾರೆ ಈಗಂತೂ ನಮ್ಗೆ ಇದೊಂದು ಗೌರ್ಮೆಂಟ್ ಬಸ್ ಇದ್ದಾಗೆ. ಹೌದು, ಗೌರ್ಮೆಂಟ್ ಕೆಲಸಕ್ಕೂ ನಾವು ಹೋಗುದಿಲ್ಲ, ಯಾಕಂದ್ರೆ PF ಇದೆ, ESI ಇದೆ, ಪ್ರತಿಯೊಂದು ಇದೆ, ಮತ್ತೆ ಓನರ್ ಒಳ್ಳೆಯವರು. ನನ್ಗೆ ನನ್ನೊಬ್ರು ಸಬ್ಸ್ಕ್ರೈಬರ್ ಹೇಳಿದ್ರು, ನಾನು ಸಣ್ಣದಿಂದ ಅವರನ್ನು ನೋಡ್ತಾ ಇದ್ದೆ, ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವರಿದ್ರು, ಈಗ ಅವರೇ ಇದ್ದಾರೆ ಅಂತ ಹೇಳಿದ್ರು. ಸರ್ ನೀವು ಹೆಚ್ಚಾಗಿ ಇದೇ ರೂಟ್ ಮಾಡ್ತಿದ್ದದ? ಹೌದು, ಇದೇ ರೂಟ್ ಅಲ್ಲಿ ಇದೇ ರೂಟ್ ಅಲ್ಲಿ ಹೆಚ್ಚಾಗಿ ಹೆಬ್ರಿ ಉಡುಪಿಯಲ್ಲಿ ಇದ್ದೇನೆ. ಹೆಬ್ರಿ ಉಡುಪಿಯಲ್ಲಿ. ಹೌದು. ಇದು ಲೋಕಲ್ ಗಾಡಿಯಾ? ಲೋಕಲ್ ಗಾಡಿ. ಲೋಕಲ್ ಗಾಡಿ. ಎಷ್ಟು ಟ್ರಿಪ್ ಹೊಡಿತದ ಸರ್ ಇದು? 4 ಟ್ರಿಪ್ ಸರ್. 4 ಟ್ರಿಪ್ ಹೊಡಿತೇವೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ? ಬೆಳಿಗ್ಗೆ ನಾನು ಹೇಳ್ತೇನೆ 5 ಗಂಟೆಗೆ ನನ್ನ ಕೆಲಸ ಎಲ್ಲ ಮಾಡಿ, ಯೋಗ ಎಲ್ಲ ಮಾಡಿ ನನ್ನ ಕೆಲಸ ನಾ ಮಾಡ್ಕೊಂಡು ಮತ್ತೆ 7 ಕಾಲಿ ಬಿಡ್ತದೆ. ಸಂಜೆ ಮಧ್ಯಾಹ್ನ ಟೈಮ್ ಇರುತ್ತೆ 1 ಗಂಟೆ, ಮಧ್ಯಾಹ್ನ ಊಟಕ್ಕೆ ಮನೆ ಹೋಗ್ತೇನೆ. ಮತ್ತೆ ಸಂಜೆ 6:40 ಹೊರಟ್ ಆಗ್ತದೆ. ಆಫೀಸಿಗೆ ಹೋಗಿ ಲೆಕ್ಕ ಎಲ್ಲ ಕೊಟ್ಟು ಬಂದು ಚಾಯ್ ಎಲ್ಲ ಕೊಟ್ಟು ಮನೇಲಿ 8 ಗಂಟೆ ಮನೆಯಲ್ಲೇ ಇರ್ತದೆ. ಹೌದು ಸರ್. ನಿಮ್ಗೆ ಇವಾಗ ಸೀಟ್ ಎಲ್ಲ ಆಗ್ಲಿಲ್ಲ ಅಂತ ಹೇಳಿದ್ರೆ ಸ್ಯಾಲ್ರಿ ಹೇಗೆ, ಕಡಿಮೆ ಇರುತ್ತಾ ಅಥವಾ ಹೇಗೆ? ಅದು ಇಲ್ಲ, ನಮ್ಗೆ ಅಂದ್ರೆ ಸ್ಯಾಲ್ರಿ ಅಂತ ಇರ್ತದೆ, ಫಿಕ್ಸ್ ಅಂತ ಇರ್ತದೆ, ಮತ್ತೆ ನಾವು ಇಂಟ್ರೆಸ್ಟ್ ಮಾಡ್ತೇವೆ. ಹಾಗೆ. ಹೌದೌದು, ಖಂಡಿತ. ನಾವು ಅಂತ ಹೇಳಿದ್ರೆ ನಾವು ದುಡಿಯುವಂತದ್ದು, ನಾವು ಇಂಟ್ರೆಸ್ಟ್ ಅಲ್ಲಿ ದುಡಿತೀವಿ. ಹೌದು, ನಾವು ಹಾಕಿ ಡ್ಯೂಟಿ ಬಂದ್ಮೇಲೆ ಇದು ನಮ್ಮ ಗಾಡಿ, ಬೆಳಗಿಂದ ಸಂಜೆ ನಮ್ಮ ಗಾಡಿ ನಮ್ದೇ. ನಿಯತ್ತಲ್ಲಿ ದುಡಿತೇವೆ. ಹೌದು, ನಿಯತ್ತಲ್ಲಿ ದುಡಿದ್ರೆ APM ಅಲ್ಲಿ ಸಾಯುವವರೆಗೆ ಒಂದು ಅನ್ನಕ್ಕೆ ಏನು ಮೋಸ ಇಲ್ಲ ಅಲ್ವಾ? ಹೌದೌದು. ಮತ್ತೆ ನಮ್ಮ APM ಅವರ ಬಗ್ಗೆ ಹೇಳುದಾದ್ರೆ ತುಂಬಾನೇ ಹೆಲ್ಪ್ ಎಲ್ಲ ಮಾಡಿದ್ದಾರೆ ಅವರು, ಓನರ್ ಎಲ್ಲ. ಹೌದು ಸರ್, ನನ್ಗೆ ಗೊತ್ತಿದ್ದಾಗೆ ಈಗ ನಮ್ಮ ಒಂದು ಹೆಬ್ರಿ ರೂಟ್ ಅಲ್ಲಿ ಒಂದು ಇಬ್ರು ಕಂಡಕ್ಟರ್ ಸೀನಿಯರ್ ಇದ್ದಾರೆ, ನಮ್ಮಿಂದ ತುಂಬಾ ಸೀನಿಯರ್ ಎಲ್ಲ ಇದ್ದಾರೆ. ಅವರಿಗೆಲ್ಲ ಅವರ ಮಕ್ಕಳು 97-98% ಸಿಕ್ಕಿದವರಿಗೆಲ್ಲ ಅವರಿಗೆ ಸೌಕರ್ಯ ಬಾರಿ ಖುಷಿ ಆಗ್ತದೆ. ಅವರು ಹೋಗಿ ಹೇಳ್ತಾರೆ, ಸರ್ ನಂಗೆ ಹಾಸ್ಟೆಲ್ ಫೀಸ್ ಕಟ್ಲಿಕ್ಕೆ ಹೀಗೆ ಪ್ರಾಬ್ಲಮ್ ಉಂಟು, ಹಾಗೆಲ್ಲ ಹೇಳಿದಾಗ ಸೌಕರ್ಯ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ಗೊತ್ತಿದ್ದಾಗೆ ನಾನು ಇಬ್ರು ನಾನು ನೋಡಿದ್ದೇನೆ, ಸೌಕರ್ಯ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಅದ್ ಬಿಡಿ ಸರ್, ಎಜುಕೇಶನ್ ಈಗ ನಾವು ಬಸ್ಸಲ್ಲಿ ಬರ್ತೇವಲ್ಲ, ಬಸ್ಸಲ್ಲಿ ಬರ್ತಾರಲ್ಲ, ನಮ್ಮ ಒಂದೊಂದು ಬಸ್ಸಲ್ಲಿ 6-7 ಜನ ಸ್ಟೂಡೆಂಟ್ ಅವ್ರು ಪಾಸ್ ಬರ್ತಾರೆ. ಅಂದ್ರೆ ಕೆಲವರಿಗೆಲ್ಲ MGM ಕಾಲೇಜಲ್ಲಿ PBC ಕಾಲೇಜಲ್ಲಿ ಕಲಿಬೇಕನ್ನ ಆಸೆ ಇರ್ತದೆ, ತುಂಬಾ ಆಸೆ ಇರ್ತದೆ. ಅವರಿಗೆಲ್ಲ ತುಂಬಾ ಕಷ್ಟ. ಅವ್ರು ಹೋಗಿ ಆಫೀಸಿಗೆ ಕೇಳ್ತಾರೆ, ನನಗೆ ಬಸ್ ಹೋಗ್ಲಿಕ್ಕೆ ಹಣ ಇಲ್ಲ ಸರ್, ಅವರಿಗೆ ಪಾಸ್ ಮಾಡಿ ಅವರಿಗೆ ಎಜುಕೇಶನ್ಗೆ ಇವ್ರು ಹೆಲ್ಪ್ ಮಾಡ್ತಾರೆ ಸರ್. ಅಷ್ಟೆಲ್ಲ ಉಂಟು. ಹೌದು, ನಿಜವಾಗ್ಲು ತುಂಬಾ ಒಳ್ಳೆಯವರು. ತುಂಬಾ ಜನ ಹೇಳ್ತಾರೆ ಅವರ ಬಗ್ಗೆ. ಹೌದು ಸರ್, ತುಂಬಾ ಒಳ್ಳೆ. ನಿಯತ್ತಲ್ಲಿದ್ರೆ ಅದೇ ಹೇಳಿದ ಸರ್, ನಿಯತ್ತಲ್ಲಿದ್ರೆ ಅವರು ಯಾವತ್ತೂ ಒಂಥರ ಇದು ನೀವು ಹೇಳಿದಾಗೆ ಗವರ್ಮೆಂಟ್ ಕೆಲಸದಾರ. ಹೌದು ಸರ್, ಹೌದು ಅಲ್ವಾ ಸರ್? ಮುಂಚೆದು ಈ ನಿರ್ವಾಹಕ ಹುದ್ದೆ ಇವಾಗ ಹುದ್ದೆಗೆ ಕಂಪೇರ್ ಮಾಡಿದ್ರೆ ಹೇಗೆ, ಅಂದ್ರೆ ಕಷ್ಟ ಇದೆಯಾ ಇವಾಗ? ಕಷ್ಟ ಅನ್ನೋದು ಎಲ್ಲ ಕೆಲಸದ ಮೇಲೆ ಎಲ್ಲ ಕಷ್ಟ ಅಲ್ಲ, ನಾವು ಅದ್ರೊಳಗೆ ಬಂದೇ ನೋಡ್ಬೇಕು, ಕಷ್ಟವ ಸುಖವ ಅಂತ. ನಮ್ಮ ಕೆಲಸ ನಮ್ಮ ಬಗ್ಗೆ, ಅದ್ರ ಕೆಲಸ ಬಗ್ಗೆ ನಮ್ಗೆ ಒಂದು ಪ್ರೀತಿ ಇರ್ಬೇಕು, ಅದು ಈಸಿ ಆಗ್ತದೆ. ಮತ್ತೆ ಈಗ ನಮಗೀಗ ಸ್ಟೂಡೆಂಟ್ ಪ್ಯಾಸೆಂಜರ್ ಆಗಿ ಈಗ ನಾನು ಹೇಗೆ ಈ ಸೀಸನ್ ಅಲ್ಲಿ ಮಿಡ್ಲಲ್ಲಿ ಲಾಸ್ಟ್ ರಜೆ ಮಾಡಿದ್ರು, ಜೂನ್ಗೆ ನಾನು ರಜೆ ಮಾಡಲ್ಲ. ಯಾಕೆಂದ್ರೆ ನನ್ಗೆ ಆ ಪ್ಯಾಸೆಂಜರ್ 5 ವರ್ಷ ನನ್ನ ಗಾಡಿಗೆ ಬರ್ಬೇಕು, ಆ ರೀತಿ ನಾನು ಇಟ್ಕೊಳ್ತೇನೆ. ಯಾಕೆಂದ್ರೆ ಈ PU ಈಗ ಲೋಕಲ್ ಅಲ್ಲಿ ಈಗ ಕಲಿತಿರ್ತಾರೆ, ಲೋಕಲ್ ಕಲಿತಿರುವಾಗ SLC ಈಗ PU ಬರ್ಬೇಕು, MGM ಬರ್ತಾರೆ, ಇಲ್ಲಿಗೆ PBC ಹೋಗೋರು, ಮೈನ್ ಕಾಲೇಜ್ ಹೋಗೋರು, ಹಿರೇಡ್ಕ ಕಾಲೇಜ್ ಹೋಗ್ತಾರೆ, ಅಂತವರೆಲ್ಲ ಬರ್ತಾರೆ. ಅವಾಗ ನಾವು ಏನ್ ಮಾಡ್ತೇವೆ ಅಂದ್ರೆ 1 ರೂಪಾಯಿ 2 ರೂಪಾಯಿ ನಾವು ಕಿರಿಕಿರಿ ಮಾಡೋದಿಲ್ಲ. 2 ರೂಪಾಯಿ ಕೊಡಿ ಅಂತೆ, 2 ರೂಪಾಯಿ ಇಲ್ಲ ಸರ್, ನಾಳೆ ಕೊಡಿ, ಅಡ್ಡಿಲ್ಲ, ಆ ರೀತಿ ಮೇಂಟೈನ್ ಮಾಡ್ತೇವೆ. ಅಂದ್ರೆ ಅವ್ರು ಕೊಡ್ತಾರೆ, ನಾಳೆ ಕೊಡ್ತಾರೆ. ಮತ್ತೆ ನಮ್ಮ ರೂಟ್ ಅಲ್ಲಿ ಜನ ಬಾರಿ ಒಳ್ಳೇದು. ಈಗ ಎಲ್ಲಾದ್ರೂ ಮಿಸ್ ಆಗಿ ಈಗ ನಾವು ಹಣ ಕೊಡ್ಲಿಕ್ಕೆ ಆಗುತ್ತೆ, ಮಾರದಿನ ಬಂದು ಕೊಡ್ತೇವೆ. ನಾವು ಟಿಕೆಟ್ ಹರಿತೇವೆ, ಚೆಕಿಂಗ್ ಇರ್ತಾರಲ್ಲ, ನಾವು ಲೆಕ್ಕ ಕೊಡ್ಬೇಕಲ್ಲ ಚೆಕಿಂಗ್, ನಾವು ಟಿಕೆಟ್ ಹರಿದಿರ್ತಾರೆ, ಅವ್ರ ನಾಳೆ ಕೊಡ್ತಾರೆ, ಅಡ್ಡಿಲ್ಲ, ಧೈರ್ಯ ನಮಗೆ ಯಾವತ್ತಾರು ಬಂದು ಕೊಡ್ತಾರೆ. ನಾವೀಗ 1 ರೂಪಾಯಿ 5 ರೂಪಾಯಿಗೆಲ್ಲ ಕಿರಿಕಿರಿ ಮಾಡುದಿಲ್ಲ. 5 ರೂಪಾಯಿ ಉಂಟು ಸರ್, ಇಲ್ಲ ಅಲ್ಲ ಇವ್ರೆ, ನಾಳೆ ಕೊಡಿ, ಅಡ್ಡಿಲ್ಲ, ಹಾಗೆ ಕೊಡ್ತಾರೆ ಸರ್. ಎಲ್ಲರ ಒಂದು ಸ್ಟೂಡೆಂಟಿನ ಅಚ್ಚುಮೆಚ್ಚಿನ ಬಸ್ ಇದು. ತುಂಬಾ ಜನ ಸ್ಟೂಡೆಂಟ್ ಅವರ್ಸ್ ನನ್ಗೆ ಕಮೆಂಟ್ ಮಾಡಿದ್ದಾರೆ, ಅದ್ರದೊಂದು ಲಾಗ್ ಮಾಡಿ, ಅದ್ರ ಕಂಡಕ್ಟರ್ ಮತ್ತೆ ಡ್ರೈವರ್ ತುಂಬಾ ಒಳ್ಳೆಯವರು, ನಾವು ಡೈಲಿ ಹೋಗ್ತೇವೆ. ಹೆಚ್ಚಾಗಿ ಯಾವ ಮಕ್ಕಳು ಬರ್ತಾರೆ ಸರ್? ಸರ್ ಈಗ MGM, ಹಿರೇಡ್ಕ ಕಾಲೇಜ್, SR ಅವರೆಲ್ಲ ಅಂದ್ರೆ 3-4 ಬಸ್ ಬಿಟ್ಟು ಇದನ್ನ ಕಾಯ್ತಾರೆ. ಆದ್ರೆ ನಾವೇನು ಅವ್ರಿಗೇನು ಒಳ್ಳೆ ರೀತಿಯಲ್ಲಿ ಮಾತಾಡ್ತೇವೆ, ಬೇರೆ ಪ್ರೀ ಬಿಲ್ಡಿಂಗ್ ಆಗುದಿಲ್ಲ ಅಲ್ಲ. ಎಲ್ಲ ಬಸ್ ನಾವು ಏನ್ 4 ಮಾತು ಒಳ್ಳೆ ಮಾತು ಅಷ್ಟೇ, ಅದೇ ಅವ್ರು ಲೈಕ್ ಮಾಡ್ತಾರೆ, ತುಂಬಾ ಇಷ್ಟಪಡ್ತಾರೆ, ಅದೇ ಬಸ್ ಅಲ್ಲಿ ಹೋಗುವ ಅಂತ ಅವ್ರ ಮೈಂಡ್ ಅಲ್ಲಿ. ಮುಖ್ಯವಾಗಿ 1-2 ಮಾತು ಅಷ್ಟೇ ಸರ್, ನಾವು ಮಾತಾಡೋದ್ರಲ್ಲಿ ಏನಿಲ್ಲ, ಖುಷಿಯಾಗಿ ಮಾತಾಡಿದ್ರೆ ಅವರಿಗೆ ಸಹ ಖುಷಿ ಆಗ್ತದೆ. ಹಾಗೆ ಸರ್, ಮತ್ತೆ ಇವಾಗ ನಿಮ್ಗೆ ಡ್ಯೂಟಿ ಮಾಡ್ಲಿಕ್ಕೆ ಈ ಮಳೆ ಹೊತ್ತಿಗೆ, ಇನ್ನು ಸದ್ಯಕ್ಕೆ ಮಳೆ ಎಲ್ಲ ಬರ್ತದೆ, ಆ ಟೈಮ್ ಅಲ್ಲೆಲ್ಲ ಹೇಗಿರ್ತದೆ ಸರ್ ನಿಮ್ಮ ಕೆಲಸ? ಹೇಗಿರುತ್ತೆ ಮಳೆಗೆಲ್ಲ? ಅದೇ ಹೇಳಿದೆ ಸರ್, ನಮ್ಮ ಕೆಲಸದ ಬಗ್ಗೆ ನಮಗೆ ಒಂದು ಅಭಿಮಾನ ಪ್ರೀತಿ ಇದ್ರೆ ಮಳೆ ಬಿಸಿಲು ಯಾವ್ದು ಗೊತ್ತಾಗಲ್ಲ ಅಲ್ವಾ? ಹೌದು,
ನಿಜವಾಗ್ಲೂ ತುಂಬಾ ಕಷ್ಟ. ಮುಖ್ಯವಾಗಿ ಬಸ್ ಅನ್ನು ನಡೆಸುವವರು ಕಂಡಕ್ಟರ್ನವರೇ, ನಿರ್ವಾಹಕರೇ, ಅವರ ಕೈಯಲ್ಲೇ ಇದೆ ಅಲ್ವಾ ಈ ಸ್ಟಾಪ್ ಎಲ್ಲ ಕೊಡುದು ಎಲ್ಲಿ. ಸರ್ ಅದು ಸ್ಟಾಪ್ ಎಲ್ಲ ಹೇಗೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಇಷ್ಟೊತ್ತು ನಿಲ್ಬೇಕು ಅಂತ? ನಮ್ಗೆ ಅಂದ್ರೆ ಈಗ ನಾವೀಗ ಹೆಬ್ರಿ ಉಡುಪಿಯಲ್ಲಿ ಎಷ್ಟು ಹೊಂಡ ಉಂಟಂತ ನಾವ್ ಹೇಳ್ತೇವೆ ಆ ರೀತಿ ಅಂದ್ರೆ ಸ್ಟಾಪ್ ಅಷ್ಟು ಮೆಮರಿ ಆಗಿದ್ರೆ ಸ್ಪೀಡ್ ಆಗಿಬಿಟ್ಟಿದೆ. ಈ ಒಂದೊಂದು ಸ್ಟಾಪ್ ಅಲ್ಲಿ ಇಷ್ಟು ನಾವೀಗ ಒಂದು ನಿಲ್ಬೇಕಂತ ಇದೆ, ನಮ್ಗೆ ಟೈಮ್ ಇರುದಿಲ್ಲಲ್ಲ, ನಾವು ಮುಂದಿನ ಸ್ಟಾಪ್ ಅಲ್ಲಿ ಎದ್ದು ಬರ್ಲಿಕ್ಕೆ ನಾವು ಫಸ್ಟ್ ಹೇಳಿರ್ತೇವೆ ಅಲ್ವಾ? ಎಲ್ಲ ರೆಡಿ ಆಗಿರ್ತಾರೆ, ಎಲ್ಲ ರೆಡಿ. ಪ್ಯಾಸೆಂಜರ್ ಎಲ್ಲ ಸಪೋರ್ಟ್ ಇದ್ದಾರೆ. ನೀವು ಅಂದ್ರೆ ಆವಾಗ ಸೆಟ್ ಮಾಡಿ ಇಡ್ತೀರಾ ಗೊತ್ತಾ, ನೀವು ಮುಂಚೆನೆ ಸೆಟ್ ಮಾಡ್ಲಿಕ್ಕೆ ಒಂದು ಸರ್ ಈಗ ಫಸ್ಟ್ ಈಗ ನೀವು ಹೇಳಿದೆ ಈಗ PU ಮಕ್ಕಳಿಗೆ ಏನಂದ್ರೆ ಡೋರ್ ಅಲ್ಲಿ ನೇತಾಡುವ ಒಂದು ಚಟ ಇರ್ತದೆ, ಒಂದು ಆಸೆ ನಮ್ಗೆ ಅದೃಷ್ಟ ಅಲ್ಲ. ಅದಕ್ಕೆ ನಾನು ಅವ್ರಿಗೆ ಅದನ್ನು ನಾನು ಒಂದು ಚಾನ್ಸ್ ಕೊಡುದಿಲ್ಲ, ಮೇಲೆ ಹತ್ತಿ ಮುಂದೋಗಿ ಮತ್ತೆ ಮುಂದ್ಗಡೆ ಹಾಗೆ ಮುಂದ್ಗಡೆ ಲೇಡೀಸ್ ಸೀಟ್ ಹತ್ರ ಎಲ್ಲ ಅಲ್ಲೆಲ್ಲ ನಾನು ಬಾಯ್ಸ್ ನೆಲ್ಲ ಹಿಂದೆ ಕಳಿಸ್ತೇನೆ, ಫುಲ್ ಲೇಡೀಸ್ ಮಾತ್ರ. ಕೆಲವರು ಹೇಳ್ತಾರೆ ಈ ಕೆಲವರು ಲೇಡೀಸ್ ಇಲ್ಲಿ ಕೂತಾವಾಗ ಹೇಳ್ತಾರೆ ಆ ಲೇಡೀಸ್ ಅವ್ರನ್ನ ಅಲ್ಲಿ ಈ ಸೀಟ್ ಕೂತಿದ್ರು ಅವ್ರನ್ನ ಎಬ್ಸಿ ಮುಂದೆ ಕೂರಿಸಿ ಅಂತ ಹೇಳ್ತಾರೆ. ಜನರಲ್ ಮಾರ್ರಿ, ನಾವ್ ಎಂತ ಮಾತಾಡಕ್ ಆಗಲ್ಲ, ಇದು ಜನರಲ್ ಸೀಟ್, ಅವ್ರು ಎಲ್ಲಿ ಕುತ್ಕೊಳ್ಬಹುದು, ಹಿಂದ್ಗಡೆ ಎಲ್ಲಿ ಸಹ ಎಲ್ಲಿ ಕೂರ್ಬೋದು, ಅವ್ರು ಜನರಲ್. ಇದೆಲ್ಲ ನಾರ್ಮಲ್, ಎಲ್ಲಿ ಸಹ ಕೂರ್ಬೋದು ಅಲ್ವಾ? ಮತ್ತೆ ನಿಮ್ದು ಚಟುವಟಿಕೆ ಎಲ್ಲ ಕೆಲವೆಲ್ಲ ಇದೆ ನಿಮ್ದು, ಕ್ರಿಕೆಟ್ ಆಗ್ಲಿ ಸ್ಪೋರ್ಟ್ಸ್ ಆಗ್ಲಿ, ಹೇಗೆ ಸರ್ ಅದ್ರಲ್ಲೆಲ್ಲ ಹೇಗೆ ಸರ್ ಇಂಟ್ರೆಸ್ಟ್? ಸರ್ ನಾನು ಮೊದ್ಲು ವಾರ ಟೀಮ್ ಕಟ್ತಿದ್ದೆ, ನನಗೆ ಕ್ರಿಕೆಟ್ ಅಂದ್ರೆ ವಾಲಿಬಾಲ್ ಇಂದ ತುಂಬಾ ಇಷ್ಟ. ಈಗ ನಾನು ಈಗೆಂತ ಮಾಡಿದ್ದೇನೆ, ವರ್ಷಕ್ಕೆ ಒಂದೇ ನಾನು ಟೀಮ್ ಕಟ್ಟುದು, ಯಾವ್ದಾದ್ರು 1 ಲಕ್ಷ ಪ್ರೈಸ್ ಇದ್ರೆ 1,50,000 ಪ್ರೈಸ್ ಒಂದೇ ವರ್ಷಕ್ಕೆ ಒಂದು, ವಾಲಿಬಾಲ್ ಆಗ್ಲಿ ಕ್ರಿಕೆಟ್ ಆದ್ರೆ ಕಟ್ಟೆ ಕಟ್ತೇನೆ. ಅದು ನನಗೆ ಒಂಥರ ವರ್ಲ್ಡ್ ಕಪ್ ಇದ್ದಾಗೆ, ಅದು ನಾನು ಹೊಡೆತೇನೆ. ಸೋಲು ಗೆಲುವು ಇದ್ದದ್ದೇ, ಭಾಗವಹಿಸೋದು ಮುಖ್ಯ. ಆದ್ರೆ ಅದ್ರಲ್ಲಿ ಏನಂದ್ರೆ ಒಂದು ವಿನ್ನರ್ಸ್ ಆಗ್ಲಿ ರನ್ನರ್ಸ್ ಆಗ್ಲಿ ಹಾಗೆ ಆಗ್ತೇನೆ. ಅಂದ್ರೆ ರನ್ನರ್ಸ್ ಆದ್ರೂ ಲಾಸ್ಟ್ ವರೆಗೆ 5 ಪಾರ್ಟಿ ಕೊಡ್ತೇವೆ. ಹೌದೌದು, ಅಷ್ಟು ಸುಲಭ ಸೋಲುದಿಲ್ಲ ನಮ್ಗೆ. ಸುಮಾರು ಟ್ರೋಫಿ ಹೊಡಿದ್ದೇನೆ ಸರ್, ನಮ್ ಬೇಕಾ ಮನೆಯಲ್ಲಿ ನೋಡಿ ತುಂಬಾ ಟ್ರೋಫಿ ಇದೆ, ಟ್ರೋಫಿ ಇಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಟ್ರೋಫಿ ಎಲ್ಲದ್ರಲ್ಲೂ ಇದ್ದೇನೆ ಸರ್. ಎಲ್ಲದ್ರಲ್ಲಿ ಹೌದೌದು. ಇನ್ನೊಂದು ಮುಖ್ಯವಾಗಿ ದೇವರ ಕೆಲಸ ಸಹ ಮಾಡ್ತೀರಾ? ಹೌದು ಸರ್, ನಿಮ್ಗೆ ಯಾರು ಹೇಳಿ ಸರ್? ಗೊತ್ತಾಯ್ತು ನನ್ಗೆ, ಹೇಳಿದ್ರು. ಅದು ನಾನು ಹೇಳ್ಕೊಳ್ಳೋದಿಲ್ಲ. ಆಕ್ಚುಲಿ ಆದಿಗರಡಿ ನಮ್ದು ಕೋಟಿ ಚೆನ್ನೈ ಒಂದು ಇಲ್ಲಿ ಸುಳ್ಳೆ ಪುತ್ತೂರ್ ಹತ್ರ ಆದಿಗರಡಿ, ವರ್ಷಕ್ಕೆ ನನ್ಗೆ ಅಲ್ಲಿ ಹೋಗ್ಲೇಬೇಕು, ಹೋಗ್ದಿದ್ರೆ ಆಗುದೇ ಇಲ್ಲ. ಒಂದು ವರ್ಷ ಏನಾಯ್ತು ಅಂದ್ರೆ ಇದು ಹೋಗ್ಬೇಕಂತ ನಾನು ಭಾರಿ ಇಷ್ಟ ಇತ್ತು ನನ್ಗೆ, ಇದು ಸ್ವಲ್ಪ ಜ್ವರ ಇತ್ತು, ಹೋಗಿ ಮಲ್ತೇನೆ, ಕನ್ಸು ಕಟ್ತೇನೆ ನನಗೆ ನೀನ್ ಬರ್ಲೇಬೇಕಂತ. ನಾನು ಎದ್ದು ನೋಡುವಾಗ ಮೇಯಲ್ಲೆಲ್ಲ ಕೆಂಪು 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 ಬರೆ, ಒಂದು ನಾಗನ ಬರೆ ತರ ಬಿತ್ತು. ನಾನು ಏನ್ ಮಾಡ್ತೇನೆ, ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಎಡಮೂರಿಗೆ ಹೋಗ್ತೇನೆ. ಅಲ್ಲಿ ಹೋದಾಗ ತೀರ್ಥ ಹಾಕಿದಾಗ ಎಲ್ಲ ಹೋಯ್ತು. ಅಲ್ಲಿ ನನಗೆ ಇದು ಕೋಟಿ ಚೆನ್ನೈ ಇದು ಇದಾಗ ಉಂಟಲ್ಲ ಗರಡಿಯಿಂದ ಹೊರಗಡೆ ನೇಮಸ್ತಾವ, ಅಲ್ಲಿ ನಾನು ರಿಯಲ್ ಆಗಿ 5 ಸೆಕೆಂಡ್ ನಾನು ಕೋಟಿ ಚೆನ್ನೈ ಕಣ್ಣಾರ ನೋಡ್ತೇನೆ. ಅದಕ್ಕೋಸ್ಕರ ನಾನು ವರ್ಷ ನಾನು ತಪ್ಪುದಿಲ್ಲ, ಕೋಟಿ ಚೆನ್ನೈ ನೋಡ್ಲಿಕ್ಕೆ ಹೋಗ್ತೇನೆ. ಅಲ್ಲಿ 5 ಸೆಕೆಂಡ್ ಕಣ್ಣಾರೆ ನಾನು ಅವರು ಇಲ್ಲಿ ಗುಂಡದಿಂದ ಹಾರಿ ಬರುವಾಗ ಕ್ಲೀನ್ ಕಾಣ್ತದೆ, ನನಗೆ 2 ಮೂರ್ತಿಗಳು ಕ್ಲೀನ್ ಕಾಣ್ತದೆ. ನಮ್ಮ ಇಲ್ಲಿ ಗರಡಿಯಲ್ಲಿ 2 ನಂದ ದೀಪ ಕಾಣ್ತದೆ ನನಗೆ. ಹೌದು, ಕೆಲವೆಲ್ಲ ಉಂಟು ಸರ್ ಅದ್ರ ಬಗ್ಗೆ. ಹೌದು, ಕೆಲವೆಲ್ಲ ಕಾರಣಿಕ ಉಂಟು, ಕೆಲವೆಲ್ಲ ನನಗೆ ಕೆಲವೆಲ್ಲ ಏನಂತಾರೆ, ಕೆಲವು ಎಂತ ಇಂಪಾರ್ಟೆಂಟ್ ಆಗುವ ಕೆಲವು ಕನಸು ಕಟ್ತದೆ ನನಗೆ. ಯಾಕೆಂದ್ರೆ ಉದಾಹರಣೆಗೆ ಒಂದು ಅಲ್ಲಿ ಆನಂದ್ ಹೆಗ್ಡರ್ ಅಂತ ಒಬ್ಬ ಮಾಸ್ಟರ್ ಇದ್ರು ಸರ್, ಎಲ್ಲಿ ಸಿದ್ಧನದಿ ಅವರು. ಅವ್ರು ಆಕ್ಚುಲಿ ಬಸ್ಸಿಗೆ ಬರುದಿಲ್ಲ. ನನಗೆ ಕನ್ಸು ಕಟ್ಟಿತ್ತು, ನನಗೆ ಅವರಿಗೆ ECG ಮಾಡ್ಲಿಕ್ಕೆ ಹೇಳು ಅಂತ ಒಂದು ಕನ್ಸು ಕಟ್ಟು ನನಗೆ. ಹೇಗೆ ಹೇಳು ಸರ್, ಫೋನ್ ಮಾಡಿ ಹೇಳಿಕ್ಕೆ ಆಗ್ತದ? ECG ಮಾಡಿ ಸರ್, ಹೀಗೆ ಕನ್ಸು ಕಟ್ಟಿ ಅಂತ ಹೇಳಿಕ್ಕೆ ಆಗ್ತದ? ಭಾರಿ ಟೆನ್ಷನ್, ಹೇಗೆ ಹೇಳುದು ಅಂತ ಹೇಳ್ತಾ ಇದ್ದೆ. ನೋಡುತ್ತೆ ಒಂದು ಮಣಿಪಾಲದಲ್ಲಿ ಅವ್ರು ನನ್ನ ಬಸ್ಸಿಗೆ ಹತ್ತಿದ್ರು ಸರ್. ನಾನು ಭಾರಿ ಖುಷಿ ಆಯ್ತು, ಇವತ್ತು ಹೇಳ್ತೇನೆ ಅಂತ ನಾನು ತುಂಬಾ ಫೆಬ್ರವರಿ ಕಾದೆ. SR ಕಾಲೇಜ್ ಹತ್ರ ಬರುವಾಗ ಹೋಗಿ ಅವ್ರ ಹತ್ರ ಕೂರ್ತೇನೆ, ಸರ್ ಬೇಜಾರ್ ಮಾಡ್ಬೇಡಿ ಎಂತ ಹೇಳ್ತಾರೆ. ಅವ್ರಂದ್ರೆ ವರ್ಷಕ್ಕೂ ಗರಡಿ ಬರ್ತಾರೆ, ಅಂದ್ರೆ ಚಪ್ರ ಆಗುವ ಮೂಮೆಂಟ್ ಎಲ್ಲ ಇದ್ದು ನೋಡ್ಕೊಂಡು ಹೋಗ್ತಾರೆ. ನಾನು ಬೇಜಾರ್ ಮಾಡ್ಬೇಡಿ ಸರ್ ಎಂತ ಹೇಳ್ತಾರೆ. ಎಂತಿಲ್ಲ ಸರ್, ನನ್ಗೊಂದು ಮೊನ್ನೆ ಕನ್ಸು ಕಟ್ ಸರ್, ನಿಮ್ಮ ECG ಮಾಡ್ಬೇಕಂತ ಕನ್ಸು ನನಗೆ ಕೊಡ್ತೇನೆ, ಕನ್ಸು ಕಟ್ಟಿ ಹೇಳ್ತಾರೆ, ಬೇಜಾರ್ ಮಾಡ್ಬೇಡಿ ಅಂತ ಸುಮಾರು ಹೊತ್ತು ಆಲೋಚನೆ ಮಾಡಿ ಸರ್. ಮೌನ ಆಗಿಬಿಟ್ರು. ಮೌನ ಹೆಬ್ರಿ ಹತ್ರ ಬರುವಾಗ ಕೇಳಿದೆ, ಸರ್ ಬೇಜಾರಾಯ್ತು ಸರ್? ಇಲ್ಲ, ನೀನ್ ಹೇಳಿದ್ದು ಒಳ್ಳೇದಾಯ್ತು, ಮಾಡ್ತೇನೆ ECG ಮಾಡ್ತೇನೆ ಅಂತ ಹೇಳಿದ್ರು. ಮತ್ತು 1 ವಾರ ಬಿಟ್ಟು ಅವರು ಸರ್ ಹಾರ್ಟ್ ಫೇಲ್ ಆಯ್ತು. ಹೌದು, ನನ್ಗೆ ಕನ್ಸು ಕಟ್ಟಿತ್ತು ಸರ್. ಅಂದ್ರೆ ಒಳ್ಳೆಯವರಿಗೆ ಕೆಲವು ವಿಷಯದಲ್ಲಿ ನಮ್ಗೆ ಹಾಗೆ ಆಗ್ತದೆ. ಮತ್ತೆ ಉದಾಹರಣೆಗೆ ಬೇರೆ ಒಂದು ಹಾಗೆ, ನನಗೊಂದು ಬಾರಿ ಒಂದು ತಂಗಿಯ ಮದುವೆ ಟೈಮಲ್ಲಿ ತುಂಬಾ ಕಷ್ಟ. ನಮ್ಮ ಮನೆ ಹತ್ರ ಒಬ್ರು ಉದ್ಯಮಿ ಇದ್ದಾರೆ, ನಮ್ ಸೌಕರ್ಯ ಹೆಲ್ಪ್ ಮಾಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಮನೆ ಹತ್ರ ಒಬ್ರು ಉದ್ಯಮಿ ಇದ್ದಾರೆ, ಅವ್ರ ಹೇಳ್ತೇನೆ, ನಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಂಗೊಂದು ಅರ್ಜೆಂಟ್ 30,000 ಬೇಕಂತೇನೆ. ಅವ್ರು ಕೊಡ್ತಾರೆ ಸರ್, ಕ್ಯಾಶ್ ಕೊಡ್ತಾರೆ. ಕ್ಯಾಶ್ ಕೊಟ್ಟು ಆ ದಿನ 2-3 ಗರಡಿ ಕಾಲ. ಅವಾಗ ನಾನು ಕುಚ್ಚೂರು ಮಹೇಶ್ ಅಂತ ಇದ್ದಾರೆ, ಅವರು ಪಂಚಾಯತ್ ಮೆಂಬರ್. ಅವರ ಕಾರಲ್ಲಿ ಬಾಡಿಗೆ ಮಾಡ್ಕೊಂಡು ಹೋಗ್ತೇನೆ, ನಾನು ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗ್ತೇನೆ. ಅಲ್ಲಿ ಹೋಗಿ ಬೇಡ್ಕೊಳ್ತೇನೆ,
ಅವರು ಉದ್ಯಮಿ, ಬಾರಿ ಒಳ್ಳೆ ಉದ್ಯಮಿ ಅವರು. ಅವರಿಗೆ ಮದುವೆ ಆಗಿ ಒಂದು 7-8-9 ವರ್ಷ ಆಯ್ತೇನೋ, ಮಕ್ಕಳಾಗ್ಲಿಲ್ಲ. ಅವ್ ನಾನು ಬೇಡ್ಕೊಳ್ತೇನೆ ಸರ್, ನಾನು ದೇವ್ರೆ ನನ್ನ ಹತ್ರ ಕೊಡ್ಲಿಕ್ಕೆ ಏನಿಲ್ಲ, ಅವ್ರು ಕೇಳಿದ ತಕ್ಷಣ ನಂಗೆ ಒಂದು ಹೆಲ್ಪ್ ಆಗಿದ್ದಾರೆ. ಅವರಿಗೊಂದು ಬರುವ ಏಪ್ರಿಲ್ ಕೋಲ ಟೈಮ್ ಅಲ್ಲಿ, ನಮ್ಮ ಕೋಲ ಏಪ್ರಿಲ್ ನೇಮ ಆಗ್ತದೆ, ಆ ಟೈಮಲ್ಲಿ ಆ ಟೈಮ್ ಒಳಗೆ ಅವರಿಗೊಂದು ಮಗು ಆಗ್ಲಿ ಅಂತ ದೇವರದ ಬೇಡ್ಕೊಂಡ್ ಬರ್ತೇನೆ ಸರ್. ಸತ್ಯ ಹೇಳ್ತೀರಿ, ಏಪ್ರಿಲ್ 16 ಒಳಗೆ ಅವ್ರಿಗೆ ಒಂದು ಗಂಡು ಮಗು ಆಗಿದೆ. ಅದು ನಮ್ಗೆ ಹೇಳ್ಕೊಂಡು ಅಷ್ಟು ಖುಷಿ ನಮ್ಗೆ. ಅದು ಬಿಟ್ಟು 2 ವರ್ಷ ಬಿಟ್ಟು ಅವರಿಗೆ ಅವಳಿ ಜೋಡಿ ಮಕ್ಕಳು ಆಯ್ತು, ಗಂಡು ಮಕ್ಕಳು. ಕೋಟಿ ಜನ ಅವ್ರ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತು. ಸತ್ಯ ಅಂದ್ರೆ ನಮ್ಮ ಒಬ್ಬರ ಮೇಲೆ ಪ್ರೀತಿ ಇದ್ರೆ ಅದು ಮನ್ಸಲ್ಲಿ ಅದು ನಾವು ಬೇಡ್ಕೊಂಡಿದ್ದು ಇಡೇ ಖಂಡಿತ ತುಳುನಾಡಿನಲ್ಲಿ ಕೋಟಿ ಜನ ತುಂಬಾ. ನಾನಂದ್ರೆ ನಾನು ಆ ಟೈಮಲ್ಲಿ ಏನ್ ಮಾಡ್ತೇನೆ ಅಂದ್ರೆ, ನಾನು ಅಷ್ಟು ಶುದ್ಧಾಚಾರ ಇರುತ್ತೆ. ನಾವು ಅಷ್ಟು ಶುದ್ಧಾಚಾರ ಇದ್ದವಾಗ ನಾವು ಕೆಲವು ಹೇಳಿದ್ದು ಸಕ್ಸಸ್ ಆಗ್ತದೆ. ನಾನು 20-25 ದಿನ ರಜೆ ಮಾಡ್ತೇನೆ ಆ ಟೈಮಲ್ಲಿ. ಏಪ್ರಿಲ್ 16 ಕೋಲ ಆದ್ರೆ 20 ದಿನ ಮೊದಲೇ ರಜೆ ಮಾಡ್ತೇನೆ. ಅಂದ್ರೆ ಶುದ್ಧಾಚಾರ ಇರ್ಬೇಕಲ್ಲ. ಹೌದು, ಧರ್ಮಸ್ಥಳ ಹೋಗಿ ತೀರ್ಥಸ್ನಾನ ಮಾಡಿ ಬಂದು ಖಾಲಿ ಚಪ್ಪಲ್ ಹಾಕೊಳ್ಳಲ್ಲ, ಅಡಿಗೆ ನಾನೇ ಮಾಡ್ಕೊಳ್ತೇನೆ. ನನ್ನ ಅಡಿಗೆ ನಾನೇ ಮಾಡಿ, 1 ಹೊತ್ತು ಊಟ, 3 ಹೊತ್ತು ಸ್ನಾನ, 1 ಹೊತ್ತು ಊಟ ಮಾಡಿ ಫಲಾರ ಮಾಡಿ ಅಷ್ಟು ಶುದ್ಧಾಚಾರದ ಇರ್ತೇನೆ. ನನ್ನ ಚಾಕ್ರಿ ಕೆಲಸ ಏನು ಆ ಟೈಮಲ್ಲಿ ಆ ಕೆಲಸ ಮಾಡ್ತೇನೆ. ಮತ್ತೆ ಹೊರಗಡೆ ಎಲ್ಲ ನಾನು ಹೋಗುದಿಲ್ಲ. ನೀವು ಚಾಕ್ರಿ ಮಾಡ್ತೀರಾ? ಚಾಕ್ರಿ ಅದಕ್ಕೋಸ್ಕರ ಅಷ್ಟು ಶುದ್ಧ. ಹೌದು ಹೌದು ಖಂಡಿತ. ಎಲ್ಲಿಗೆಲ್ಲ ಹೋಗ್ತೀರಾ ಸರ್ ನೀವು? ಯಾವ್ದು ಸರ್? ಇಲ್ಲೇ ಚಾಕ್ರಿ ಮಾಡ್ಲಿಕ್ಕೆ? ಚಾಕ್ರಿ ಅಂದ್ರೆ ಕೆಲವರಿಗೆ ಈಗ ದೈವದೆಲ್ಲ ಮನೆಯಲ್ಲೆಲ್ಲ ಇದೆಲ್ಲ ಯಾವ್ದು ಸುತ್ತಿಗೆ ಇಡ್ಲಿಕ್ಕೆಲ್ಲ ಕರೀತಾರೆ. ನಾನು ಹೋಗುದಿಲ್ಲ ಸರ್. ನಾನೆಂದ್ರೆ ನಮ್ಮ ಗರಡಿದು ಮಾತ್ರ ಏನ್ ಸೇವೆ ಉಂಟು ಆ ಟೈಮ್ ಇದು ಮಾತ್ರ ನಾನು ಆ ಸೇವೆ ಮಾಡ್ತೇನೆ, ದೇವ್ರಿಗೆ ಸರಿಯಾಗಿ ಮಾಡ್ತೇನೆ. ಮೊದ್ಲು ನಮ್ಮ ಹಿರಿಯವರೆಲ್ಲ ಮಾಡ್ತಿದ್ರು. ನಮ್ಗೆ ಅಲ್ಲಿ ಆಕ್ಚುಲಿ ನನ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ಗೆ 2-3 ಅಂದ್ರೆ ಇಂಟ್ರೆಸ್ಟ್. 2-3ರಲ್ಲಿ ನನಗೆ 1.5 ಗಂಟೆ ನನಗೆ ಆಕರ್ಷಣೆ ಆಗಿ ಬಿಡುದೇ ಇಲ್ಲ. ಅದು ಏನಂತ ನಿಮ್ಮ ಇದ್ರಲ್ಲಿ ನಾನು ತೋರಿಸ್ತೇನೆ ಅಂತ ಆಯ್ತು. ನನಗೆ ಎಣ್ಣೆ ನೀರು ಆಗೋಕ್ಕಿಂತ ಮೊದ್ಲು ಅದು ಎಲ್ಲರಿಗೂ ಇಂಟ್ರೆಸ್ಟ್ ಇರ್ತದೆ ಬಿಡಿ, ಯಾರಿಗೆ ಸಿಗುದಿಲ್ಲ ಅದ. ಮತ್ತೆ ನಾನು ಇದು ಕೋಲ ದಿನ ಒಂದಿನ ಸೀದಾ ಕಟ್ಟಿ ಮಾಡುವಂತ ಸೀದಾ ಪೇಟೆ ಹತ್ತ ಹೊಡ್ತೇನೆ. ನನ್ಗೆ ಪೇಟೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಅದು ಸೀದಾ ಬೈಕ್ ತಿರ್ಸ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ಸೀದಾ ಗರಡಿ ಹೋಗಿ ಕೂತ್ಕೊಳ್ತೇನೆ. ಪಾಯಸ ಕುಡಿತೇನೆ, ಸುಮ್ಮನೆ ಕೂತ್ಕೊಳ್ತೇನೆ. 6-7 ಗಂಟೆ ತರ್ಸರಿ ಹೊರಡ್ತದೆ. ಅಲ್ಲೇ ಕೂತು ನನ್ಗೆ ಅಲ್ಲಿ 1.5 ಗಂಟೆ ನನ್ನನ್ನು ಕೊಡ್ತೇನೆ. ನಾನು ಬಿಟ್ಟೇ ಇಲ್ಲ. ಕಡೆ ಅಲ್ಲಿ ಸೇವೆ ಮಾಡ್ಬೇಕಂತ ಆಯ್ತು. ಈಗ ಚೆಂದ ಮಾಡ್ತಾ ಇದ್ದೇನೆ. ಮುಂದಿನ ದಿನ ನನಗೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇದ್ರೆ ಮುಂದಿನ ದಿನದಲ್ಲಿ ಏನಾದ್ರೂ ಒಂದು ಖಂಡಿತವಾಗ್ಲಿ ಇನ್ನಷ್ಟು ದೇವರುಗಳ ಸೇವೆ ಮಾಡ್ತಾ ಬನ್ನಿ ಸರ್. ಆಯ್ತು. ಹಾಗೇನೆ ಅದರ ಜೊತೆಗೆ ಈ ಪ್ರಯಾಣಿಕರೊಂದಿಗೆ ಖುಷಿಯೊಂದಿಗೆ ನೀವು ನಿಮ್ಮ ಲೈಫ್ ಅನ್ನು ಕಳೆಯಿರಿ ಸರ್. ನಿಮ್ಮ ಹುದ್ದೆ ಹೇಗೆ, ಈ ಚಾಲಕ ಮತ್ತೆ ನಿಮ್ಗೆ ಈ ನಡುವಿನ ಸಂಬಂಧ ಹೇಗೆ ಸರ್? ಒಳ್ಳೆ ಅಂಡರ್ಸ್ಟ್ಯಾಂಡ್ ಅಲ್ಲಿ ಇದ್ದೇನೆ. ಅಂಡರ್ಸ್ಟ್ಯಾಂಡ್ ಅಲ್ಲಿ ಇದ್ರೆ ಕಲೆಕ್ಷನ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಯಾವುದೇ ಬಸ್ ಅಲ್ಲ, ಹೌದೌದು, ಹೇಗೂ ಕಲೆಕ್ಷನ್ ಮಾಡೋದು ಸರ್. ಇದು ಎಷ್ಟು ಗಂಟೆಗೆ ಎಲ್ಲಿಂದ ಹೊರಡುತ್ತೆ ಫಸ್ಟ್ ಟ್ರಿಪ್? ಫಸ್ಟ್ 7:15 ಹೆಬ್ರಿಯಿಂದ ಉಡುಪಿ ಬರ್ತದೆ. 8:45 ಇಲ್ಲ ಬಿಟ್ಟಿದ್ದು 10 ಗಂಟೆಗೆ ಹೆಬ್ರಿ ಹೋಗ್ತದೆ. 10:05 ಹೆಬ್ರಿ ಬಿಟ್ಟಿದ್ದು ಇಲ್ಲಿಗೆ 11 ಕಾಲಿಗೆ ಬರ್ತದೆ. 11:20 ಇಲ್ಲಿ ಬಿಡ್ತೇವೆ. ಮತ್ತೆ 12 ಹೆಬ್ರಿ ಹೋಗ್ತದೆ. ಹೆಬ್ರಿಯಲ್ಲಿ 12:45 ಬಿಡ್ತೇವೆ. 1:45 ಬಿಡ್ತದೆ. ಇಲ್ಲಿಗೆ 2:30 ಬರ್ತದೆ. ಈಗ 3 ಕಾಲಿ ಬಿಟ್ಟದ್ದು ಹೆಬ್ರಿ 4:25 ರಿಟರ್ನ್ ಬಿಡ್ತೇವೆ. 5:35 ಇಲ್ಲಿಂದ ಪುನಃ ಹೆಬ್ರಿ ಹೋಗ್ತೇವೆ. ಸರ್ ಇದು ಎಲ್ಲಿ ಗಾಡಿ ರೆಡಿ ಆಗಿದೆ? ಇದು ಎಲ್ಲಿದ್ ಗಾಡಿ? ಇದು ನಾರ್ತ್ ಇದ್ ಗಾಡಿ? ಹೌದು ಸರ್, ಹೌದೌದು. ಹೇಗಿತ್ತು ಗಾಡಿ ಇದು ಬರ್ಬೇಕಾದ್ರೆ ಹಳೆ ಗಾಡಿ ತರ ಇತ್ತು ಸರ್. ಅದು ನಮ್ಮ ಕಂಪನಿಯಲ್ಲೇ ಇದು ಮಾಡಿ ಸರ್. ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಕೊನೆಯದಾಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ಗೆ ಏನ್ ಹೇಳ್ತೀರಾ? ಇದು ಒಳ್ಳೊಳ್ಳೆ ಸಂದೇಶವನ್ನು ಹೀಗೆ ಮುಂದೆಯೂ ಬೇರೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಬೆಳೀಲಿ. ಒಳ್ಳೆ ರೀತಿಯಲ್ಲಿ ಹಾಗೆ ಪ್ಯಾಸೆಂಜರ್ಗೂ ಎಲ್ಲ ಒಳ್ಳೇದಾಗ್ಲಿ. ನಿಮ್ಮ ಯೂಟ್ಯೂಬ್ ಫುಲ್ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.